ಮಣ್ಣು ಬೆಲೆ ಕಟ್ಟಲಾಗದ ಸಂಪತ್ತು. ಸಿ ಚಂದನ್ಗೌಡ. ಮಣ್ಣು ಸಂರಕ್ಷಣೆ ಕಾಯ್ದೆ ಜಾರಿಗೆ ಸಿಎಂ ತವರೂರಲ್ಲಿ ರೈತ ಕಲ್ಯಾಣ ಮನವಿ. ಈ ಭೂಮಿ ಮೇಲೆ ಬೆಲೆ ಕಟ್ಟಲಾಗದ ಸಂಪತ್ತು ಅಂತ ಏನಾದರೂ ಇದ್ದರೆ ಅದು ಈ ನಮ್ಮ ಮಣ್ಣು ಎಂದು ರೈತ ಕಲ್ಯಾಣ ಸಂಘದ ರಾಜ್ಯಾಧ್ಯಕ್ಷ ಭೂಮಿಪುತ್ರ ಸಿ ಚಂದನ್ಗೌಡ ಅಭಿಪ್ರಾಯಪಟ್ಟರು. ಮೈಸೂರು ತಾಲೂಕಿನ ವರುಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ರಾಯನಹುಂಡಿ ಗ್ರಾಮದಲ್ಲಿ ನಡೆದ ರೈತ ಕಲ್ಯಾಣ ನಾಮಫಲಕ ಅನಾವರಣ, ಸಂಘದ ಉದ್ಘಾಟನೆ ಹಾಗೂ ಮಣ್ಣಿಗೆ ಮರುಜೀವ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಮಣ್ಣು ನಮ್ಮನ್ನೆಲ್ಲ ಹೊತ್ತ ತಾಯಿ. ಆದ್ದರಿಂದ ಕೇವಲ ನಮ್ಮ ಕಾಲಡಿಯ ಮಣ್ಣು ಎಂಬ ಅಸಡ್ಡೆ ಯಾರೊಬ್ಬರು ತೋರದಿರಿ. ಮಣ್ಣಿನ ಬಗ್ಗೆ ನಿರ್ಲಕ್ಷ್ಯತನ ಎಂದೂ ಮಾಡದಿರಿ. ಹೀಗೆ ಮಣ್ಣನ್ನ ನಿರ್ಲಕ್ಷ್ಯತನ ಮಾಡಿದರೆ ಊಹಿಸಿಕೊಳ್ಳಲು ಸಾಧ್ಯವಾಗದೇ ಇರುವಷ್ಟು ನಷ್ಟವನ್ನ ಅನುಭವಿಸುತ್ತೀರಿ ಎಂದು ವಿಷಾದಿಸಿದರು. ಪರವಾಗಿಲ್ಲ ಇಲ್ಲ ಹದಿನಾರನೆಯ ವಿಧಾನಸಭಾ ಚುನಾವಣಾ ಎಲೆಕ್ಷನ್ನಲ್ಲಿ ಏನು ನಮ್ಮ ರಾಜ್ಯಕ್ಕೆ ಮುಖ್ಯಮಂತ್ರಿಯನ್ನು ಕೊಡುಗೆಯಾಗಿ ಕೊಟ್ಟಂಥ ಕ್ಷೇತ್ರ ಈ ಪುಣ್ಯಭೂಮಿ ಕರ್ಮಭೂಮಿಯಲ್ಲಿ ರೈತ ಕಲ್ಯಾಣದ ವತಿಯಿಂದ ಇವತ್ತು ಮಣ್ಣಿಗೆ ಮರುಜೀವ ಮತ್ತು ಮಣ್ಣಿನ ರಕ್ಷಣೆ ಎಂಬ ಅಭಿಯಾನದ ಜೊತೆಗೆ ಈ ರಾಯನಹುಂಡಿ ಗ್ರಾಮದಲ್ಲಿ ಕರ್ನಾಟಕ ರಾಜ್ಯ ರೈತ ಕಲ್ಯಾಣ ಸಂಘದ ಉದ್ಘಾಟನಾ ಕಾರ್ಯಕ್ರಮ ಮತ್ತು ನಾಮಫಲಕ ಅನಾವರಣವನ್ನು ಎಲ್ಲ ಸಮಸ್ತ ರೈತ ಬಾಂಧವರ ಸಮ್ಮುಖದಲ್ಲಿ ಹಾಗೆ ಎಲ್ಲ ಈ ಗ್ರಾಮದ ಹಿರಿಯರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ದೈವ ಸಾಕ್ಷಾತ್ಕಾರಕ್ಕೆ ಲಕ್ಷ ದೀಪೋತ್ಸವ, ಈ ನಮ್ಮ ಪರಿಸರದ ಸಾಕ್ಷಾತ್ಕಾರಕ್ಕೆ ಲಕ್ಷ ವನೋತ್ಸವ ಅಂತೇಳಿ ರಾಜ್ಯದ 31 ಜಿಲ್ಲಾ ಪಂಚಾಯತ್ಗಳಲ್ಲೂ 180 ತಾಲೂಕು ಪಂಚಾಯತ್ಗಳಲ್ಲೂ 6022 ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅಡಿಯಲ್ಲಿಯೂ ಕೂಡ ಈ ಮಣ್ಣಿಗೆ ಮರುಜೀವ ಎಂಬ ವಿಶೇಷ ಅಭಿಯಾನವನ್ನು ಪ್ರಾರಂಭ ಮಾಡೋದ್ರ ಜೊತೆಗೆ ಏನಿವತ್ತು 98% ಜನಕ್ಕೆ ಮಣ್ಣು ಅಂದರೆ ಗೊತ್ತಿಲ್ಲ, ಆ ಮಣ್ಣನ್ನು ಉಳಿಸುವಂಥ ನಿಟ್ಟಿನಲ್ಲಿ ಮಣ್ಣಿನ ಸಂರಕ್ಷಣೆಯಿಂದ ಮಾತ್ರ ಮನುಕುಲದ ಆರೋಗ್ಯ ರಕ್ಷಣೆ ಎಂಬ ಸತ್ಯವನ್ನು, ಮಣ್ಣಿನ ಮಹತ್ವವನ್ನು ಏನು ಅಂದು ಪುರಂದರದಾಸರು ಸಾರಿದ್ರು ಅದೇ ನಿಟ್ಟಿನಲ್ಲಿ ಇವತ್ತು ರೈತ ಕಲ್ಯಾಣನ ಮಣ್ಣಿನ ರಕ್ಷಣೆಗೆ ಪಣೆ ತೊಟ್ಟು ನಿಂತು ಮಣ್ಣಿನ ಮಕ್ಕಳ ಪೋಷಣೆಗೆ ಕೈ ಜೋಡಿಸಿದೆ. ಸರ್, ಆ್ಯಕ್ಚುಲಿ ನಾವು ಬಂದಿದ್ದು, ನಾನು ರೈತ ಅಲ್ಲ, ನಾನೊಬ್ಬ ಉದ್ದಿಮೆದಾರ. ಬಟ್ ರೈತನ ಅನ್ನ ಎಲ್ಲಿಂದ ಬರುತ್ತೆ ಅನ್ನೋ ಒಂದು ಸಂಕಷ್ಟ ಪರಿಸ್ಥಿತಿ ನನಗೆ ಕೊರೋನಾ ದಿನಗಳಲ್ಲಿ ಭಾಳ ಹತ್ತಿರದಿಂದ ಕಂಡೆ. ಆ ದಿನದಲ್ಲಿ ನಾನು ನನಗೆ ಅನ್ನ ಕೊಟ್ಟಂಥ ಈ ಅನ್ನದಾತ ಋಣ ತೀರಿಸಲಿಕ್ಕೆ ಈ ಮಣ್ಣಲ್ಲಿ ಹುಟ್ಟಿದ್ದೀನಿ, ಈ ಮಣ್ಣಿನ ಋಣ ತೀರಿಸಬೇಕು ಅಂತೇಳಿ ಒಬ್ಬ ಸಾಮಾನ್ಯ ಪ್ರಜೆಯಾಗಿ ಇದು ಯಾವುದೇ ಸೇವೆ ಮತ್ತು ಹೋರಾಟ ಅಲ್ಲ, ಇದು ನನ್ನ ಕರ್ತವ್ಯ ಮತ್ತು ನನ್ನ ಪ್ರತಿಜ್ಞೆ ಅಂತೇಳಿ ನಾನು ಈ ಒಂದು ರೈತ ಕಲ್ಯಾಣದ ಮುಖಾಂತರ ಈ ನಾಡಿನ ಉದ್ದಗಲಕ್ಕೂ ಮಣ್ಣಿನ ರಕ್ಷಣೆಗೆ, ಮನುಷ್ಯ ಸತ್ರೆ ಮಣ್ಣಿಗೆ, ಮಣ್ಣು ಸತ್ರೆ ಎಲ್ಲಿಗೆ ಎಂಬ ನಾಣ್ಮುಡಿಯಂತೆ ಒಂದು ವೇದವಾಕ್ಯದೊಂದಿಗೆ
ಮಣ್ಣಿನ ಸಂರಕ್ಷಣೆಯನ್ನು ಮಾಡ್ತಾ ರಾಸಾಯನಿಕ ಜಗತ್ತು ಮನುಕುಲಕ್ಕೆ ಆಪತ್ತು ಅಂತೇಳಿ ಇವತ್ತೇನು ಕ್ಯಾನ್ಸರ್ಗೆ ರಾಜಧಾನಿ ಆಗ್ತಿದೆ, ಥೈರಾಯ್ಡ್ ರಾಜಧಾನಿ ಆಗಿದ್ದೀವಿ, BP ಶುಗರ್ಗೆ ರಾಜಧಾನಿ ಆಗಿದ್ದೀವಿ. ಭಾಳ ಮುಂದಿನ ದಿನಗಳಲ್ಲಿ ಮನುಕುಲ ಊಹಿಸ್ಲಿಕ್ಕೆ ಆಗದೇ ಇರ್ತಕ್ಕಂಥ ಸಂಕಷ್ಟ ಪರಿಸ್ಥಿತಿಯನ್ನು ಎದುರು ನೋಡಿಸುತ್ತೆ. ಆ ಪರಿಸ್ಥಿತಿ ಎಲ್ಲನೂ ಎದುರಿಸುವಂಥ ಶಕ್ತಿ ನಮಗಿರಬೇಕು ಅಂದರೆ ಕಾಲಡಿಲಿರ್ತಕ್ಕಂಥ ವೈಭವವನ್ನು ಕಾಪಾಡ್ಕೊಳ್ಳೋದ್ರ ಮುಖಾಂತರ ಮತ್ತೊಮ್ಮೆ ಮಣ್ಣಿನ ರಕ್ಷಣೆಗೆ ಇಡೀ ಮನುಕುಲನೇ ಮುಂದಾಗಬೇಕು. ಹಾಗಾಗಿ ಬಹಳ ಮುಖ್ಯವಾಗಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳ ತವರೂರೆಂದೇ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥ ಈ ಒಂದು ನೆಲದಲ್ಲಿ ಒಂದು ಮಾತು ಹೇಳಲಿಕ್ಕೆ ನಾನು ಬಯಸ್ತೇನೆ. ಕೂಡಲೇ ಸರ್ಕಾರ ಎಚ್ಚೆತ್ತು, ಇವಾಗ ಆಲ್ರೆಡಿ ವಿಶ್ವಸಂಸ್ಥೆ ಸಾರಿದೆ 60% ಮಣ್ಣು ಮರುಭೂಮಿಯಾಗಿದೆ ಅಂತೇಳಿ ಕೂಡಲೇ ರೈತ ಸ್ನೇಹಿ ಕಾನೂನುಗಳ ಮುಖಾಂತರ ಮಣ್ಣು ಸಂರಕ್ಷಣಾ ಕಾಯ್ದೆಯನ್ನು ಜಾರಿಗೆ ತಂದು ಮಣ್ಣನ್ನು ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಭಾಗಶಃ ಮುಂದಿನ ದಿನಗಳಲ್ಲಿ ತಿನ್ನಲಿಕ್ಕೆ ಅನ್ನ ಇರಲಿ, ಮಣ್ಣು ನಮ್ಮ ಹತ್ರ ಇರಲ್ಲ ಎಂಬ ಒಂದು ಸತ್ಯವನ್ನು ಈ ಮುಖ್ಯಮಂತ್ರಿಗಳ ತವರೂರಿಂದನೇ ಒಂದು ಸಂದೇಶವನ್ನು ನಾನು ಮಾಧ್ಯಮದ ಮುಖಾಂತರ ಸಾರಲಿಕ್ಕೆ ಬಯಸ್ತೇನೆ. ಸರ್, ಭಾಳ ಒಂದು ಸಮಂಜಸವಾದಂಥ ಪ್ರಶ್ನೆಯನ್ನು ನೀವು ಈ ಸಂದರ್ಭದಲ್ಲಿ ಕೇಳಿದ್ರಿ. ನೋಡಿ, ರೈತನ ನಿಜವಾದ ಹೋರಾಟ ಇರತಕ್ಕಂಥದ್ದು ಮಣ್ಣಿನಲ್ಲಿ. ಮಣ್ಣು ಜೀವಂತವಾಗಿದ್ದರೆ ಮಾತ್ರ ರೈತ ಜೀವಂತವಾಗಿರಲಿಕ್ಕೆ ಸಾಧ್ಯ. ಇವತ್ತು ಮಣ್ಣೇ ಇಲ್ಲ ಅಂದರೆ ರೈತನ ಬದುಕಲ್ಲಿ. ಬಹುಶಃ ನಾವು ಫಸ್ಟು ಮೂಲವನ್ನು ಕಾಪಾಡ್ಕೊಳ್ಳೋದ್ರ ಮುಖಾಂತರ ರೈತರ ಹಕ್ಕು, ರೈತರ ಬದುಕು, ಹಾಗೆ ರೈತರ ಬದುಕನ್ನು ಹೇಗೆ ಹಸನು ಮಾಡಬೇಕು ಅನ್ನೋದನ್ನು ನಾನಾ ರೂಪರೇಷೆಗಳನ್ನು ನಾವು ಚಿಂತನೆ ಮಾಡಿ ಸರ್ಕಾರದ ಜನಪ್ರತಿನಿಧಿಗಳನ್ನು, ಸಮಾಜದವರನ್ನು ಒಗ್ಗೂಡಿಸಿ ರೈತರನ್ನ ಸಮಾಜದಲ್ಲಿ ಮುಂಚೂಣಿ ಸ್ಥಾನಕ್ಕೆ ತರುವಂಥ ಹಲವಾರು ರೂಪರೇಷೆ ಯೋಜನೆಗಳಿಗೆ ರೈತ ಕಲ್ಯಾಣ ಕಾರ್ಯನಿರ್ವಹಿಸ್ತಾ ಇದೆ.